ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ದೊಡ್ಡ ಶಾಕ್ ನೀಡಿದೆ. ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್ ಮಾಡಿದ ಬೆನ್ನಲ್ಲೇ ಭಾರತ ಕೂಡ ಕೌಂಟರ್ ಕೊಟ್ಟಿದೆ. ಭಾರತ ಈಗ ಪಾಕಿಸ್ತಾನದ ವಿಮಾನಗಳಿಗೆ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ಪಾಕಿಸ್ತಾನದ ವಾಯು ಪ್ರದೇಶ ಬಂದ್ ನಿರ್ಧಾರದಿಂದ ಭಾರತಕ್ಕೆ ಆಗುವಂತ ನಷ್ಟ ಕಡಿಮೆ, ಆದರೆ ಭಾರತದ ವಾಯು ಪ್ರದೇಶ ಮುಚ್ಚಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಭಾರಿ ನಷ್ಟವಾಗುತ್ತೆ. ಪಾಕ್ ವಿಮಾನಗಳು ಪರ್ಯಾಯ ಮಾರ್ಗಗಳ ಮೂಲಕವಾಗಿ ಹಾರಾಟ ಮಾಡಬೇಕಾಗುತ್ತೆ. ಇದರಿಂದ ಇಂಧನ ವೆಚ್ಚ ದುಪ್ಪಟ್ಟಾಗುತ್ತೆ. ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ಗೆ ಹಾರುವಂತ ಪಾಕ್ ವಿಮಾನಗಳು ಕೂಡ ಭಾರತ ವಾಯು ಪ್ರದೇಶ ಬಳಸುತ್ತೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗುತ್ತೆ. ಈಗಾಗಲೇ ಪಾಕ್ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದವರ ಬುಕಿಂಗ್ ಗಳನ್ನ ಕೂಡ ಅವರುಗಳು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಮೂಲಗಳ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಸರಕು ಸಾಗಿಸೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನ ಅನುಮತಿ ನೀಡಿದೆ. 150 ಅಫ್ಘಾನ್ ಟ್ರಕ್ಗಳಿಗೆ ಪಾಕಿಸ್ತಾನ ಮಾರ್ಗವಾಗಿ ಭಾರತ ಪ್ರವೇಶಿಸಲು ಪಾಕಿಸ್ತಾನ ಅನುಮತಿ ಕೊಟ್ಟಿದೆ. ವಾಘಾ ಗಡಿ ಮೂಲಕವಾಗಿ ಸಾಗಿಸುವುದಕ್ಕೆ ಪಾಕ್ ಅನುಮತಿ ನೀಡಿರುವುದಾಗಿ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪಾಕಿಸ್ತಾನದ ಸಿನಿಮಾ ತಾರೆಯರಿಗೂ ಭಾರತ ಶಾಕ್ ಕೊಟ್ಟಿದೆ. ದೇಶದಲ್ಲಿ ಪಾಕ್ ಸೆಲೆಬ್ರಿಟಿಗಳ ಇನ್ಸ್ಟಾಗ್ರಾಂ ಖಾತೆಗಳನ್ನ ಬ್ಯಾನ್ ಮಾಡಲಾಗಿದೆ. ಪಾಕ್ ತಾರೆಯರಾದ ಮಹಿರಾ ಖಾನ್, ಹನಿಯಾ ಆಮೀರ್ ಹಾಗೆ ಸಜೋಲ್ ಅಲಿ, ಗಾಯಕ ಅಲಿ ಜಾಫರ್ ಇನ್ಸ್ಟಾ ಖಾತೆಗಳಿಗೆ ಭಾರತ ನಿರ್ಬಂಧ ವಿಧಿಸಿದೆ. ಭಾರತ ಸೇನೆ ದಾಳಿ ಮಾಡೋ ಆತಂಕದಲ್ಲಿ ಪಾಕ್ ನಿತ್ಯ ನರಳಾಡ್ತಾ ಇದೆ. ಆದ್ರೆ ಅವರ ಸೇನೆ ನಡೆಸ್ತಾ ಇರುವಂತಹ ಪುಂಡಾಟ ಮಾತ್ರ ನಿಲ್ತಾ ಇಲ್ಲ. ಒಂದು ವಾರದ ಅವಧಿಯಲ್ಲಿ 7 ಬಾರಿ ಗಡಿಯಲ್ಲಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಇಂದು ಕೂಡ LOCಯಲ್ಲಿ ಪಾಕ್ನಿಂದ ಗುಂಡಿನ ದಾಳಿ ನಡೆದಿದ್ದು ಭಾರತದ ಸೇನೆ ಪ್ರತ್ಯುತ್ತರ ನೀಡಿದೆ. 3 ಸೇನಾಪಡೆಗಳು ಯುದ್ಧದ ಬಗ್ಗೆ ನಿರ್ಧಾರವನ್ನ ಮಾಡಲಿವೆ. ಗಡಿ ಮತ್ತಷ್ಟು ಬಲಪಡಿಸಿ ನಂತರ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಇದರ ಹೊರತಾಗಿ ನೋಡ್ತಾ ಹೋದ್ರೆ ನಾವು ಸೇನಾಪಡೆಗಳು ಪಾಕಿಸ್ತಾನದ ನಡೆಯನ್ನ ಕಾದು ನೋಡುವಂತ ತಂತ್ರವನ್ನ ಅನುಸರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 26ರಂದು ನೀಲಂ ತುಟ್ಮಾರಿ ಗಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಇದಾದ ಮಾರನೇ ದಿನ ಪೂಂಚ್ ಕುಪ್ವಾರದ ಬಳಿಕ ಬಾರಾಮೂಲದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಹೀಗಾಗಿ ಪಂಜಾಬ್ ಸರ್ಕಾರ ಪಾಕ್ ಡ್ರೋನ್ ಮೇಲೆ ಕಣ್ಣಿಟ್ಟಿದೆ. ಪಂಜಾಬ್ ಗಡಿಯಲ್ಲಿ ಆಂಟಿ ಡ್ರೋನ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಜಮ್ಮು ಕಾಶ್ಮೀರ ಗಡಿಯಲ್ಲಿನ ಶಾಲೆಗಳ ವಿದ್ಯಾರ್ಥಿಗಳಿಗೆ ಯುದ್ಧ ಸಮಯದ ತರಬೇತಿಯನ್ನು ನೀಡಲಾಗಿದೆ. ಗುಂಡಿನ ದಾಳಿ ಆದ್ರೆ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಬೇಕು ಅಂತ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಪಾಕ್ ಸರ್ಕಾರ ಕೂಡ 24 ಗಂಟೆಯೊಳಗೆ ಇಂಡಿಯಾ ದಾಳಿ ಮಾಡುವಂತ ಸಾಧ್ಯತೆ ಇದೆ ಅಂತ ಭಯಗೊಂಡಿದೆ. ಕಾಶ್ಮೀರದಲ್ಲಿ ಆತಂಕದ ಕಾರ್ಮೋಡ ಆವರಿಸಿದೆ. ಈ ನಡುವೆ ಬಾಲಿವುಡ್ ಮಂದಿ ಈಗ ಕಾಶ್ಮೀರದ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾಶ್ಮೀರ ಸುಂದರ ತಾಣ, ಉಗ್ರರ ಗುಂಡಿಗೆ ಹೆದರಿ ನಾವಲ್ಲಿಗೆ ಹೋಗೋದು ಬಿಟ್ರೆ ಭಯೋತ್ಪಾದಕರಿಗೆ ಹೆದರ್ಕೊಂಡಾಗುತ್ತೆ. ಕಾಶ್ಮೀರ ಪ್ರವಾಸಕ್ಕೆ ಬನ್ನಿ ಅಂತ ಕರೆ ನೀಡ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಹಿನ್ನೆಲೆ ಉಡುಪಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕರಾವಳಿಯಲ್ಲಿ ಕಣ್ಗಾವಲು ಇಡಲಾಗಿದೆ. SP ಮಿಥುನ್ ಸೂಚನೆಯ ಮೇರೆಗೆ ಬೋಟ್ಗಳನ್ನ ಕರಾವಳಿ ಕಾವಲು ಪಡೆ ತಪಾಸಣೆ ನಡೆಸಿದೆ. ಗಂಗೊಳ್ಳಿ ಕರಾವಳಿ ಪೊಲೀಸರಿಂದ ಆಳ ಸಮುದ್ರದಲ್ಲಿ ಪರಿಶೀಲನೆ ಕೈಗೊಳ್ಳಲಾಗಿದೆ. ಮೈಸೂರಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮರ ಹಾಗೆ ವಿದ್ಯುತ್ ಕಂಬ ಧರೆಗುರುಳಿದೆ. ಪ್ರಿಯದರ್ಶಿನಿ ಆಸ್ಪತ್ರೆ ಬಳಿ ಮನೆ ಮೇಲೆ ಬಿದ್ದಂತ ಮರ, ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ. ವಿದ್ಯುತ್ ಸಂಪರ್ಕ ಕಡಿತದ ಹಿನ್ನೆಲೆ ಭಾರೀ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಮನೆಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಗಾಳಿ ಮಳೆಗೆ ಬಾಳೆ ಬೆಳೆ ನಾಶವಾಗಿದೆ. ಪುಣಜೂರಿನ ಸಿದ್ದನಾಯಕ ಎಂಬುವರಿಗೆ ಸೇರಿರುವಂತಹ 1 ಎಕರೆ ಬಾಳೆ ಬೆಳೆ ನೆಲಕಚ್ಚಿದೆ. ಗಾಳಿಯ ರಭಸಕ್ಕೆ ತಗಡಿನ ಶೀಟ್ಗಳು ಕೂಡ ಹಾರಿ ಹೋಗಿದೆ. ನಷ್ಟವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇಂದಿನಿಂದ ATM ಕಾರ್ಡ್ ಅನ್ನ ಎರ್ರಾಬಿರ್ರಿ ಬಳಸೋ ಹಾಗಿಲ್ಲ. RBI ನಿರ್ದೇಶನದಂತೆ ATM ಬಳಕೆಗೆ ಪರಿಷ್ಕೃತ ಶುಲ್ಕ ವಿಧಿಸಲಾಗುತ್ತೆ. ಮೆಟ್ರೋ ನಗರಗಳಲ್ಲಿ ತಿಂಗಳಿಗೆ 3 ಬಾರಿ ನಗದು ಉಚಿತವಾಗಿ ವಿತ್ಡ್ರಾ ಮಾಡಬಹುದಾಗಿದೆ. ಆ ಬಳಿಕ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಕೂಡ ₹23 ವರೆಗೂ ಶುಲ್ಕವನ್ನು ವಿಧಿಸಲಾಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜಕೀಯ ಜಂಜಾಟದ ನಡುವೆನೂ ಕೂಡ ಟ್ರಂಪ್ ಬಿಡುವು ಮಾಡಿಕೊಂಡು ಮೊಮ್ಮಗ ಪಿಯಾನೋ ನುಡಿಸುವುದನ್ನ ಕೇಳಿಸಿಕೊಂಡಿದ್ದಾರೆ. ಪುಟ್ಟ ಬಾಲಕನ ಪಿಯಾನೋ ನಾದಕ್ಕೆ ಟ್ರಂಪ್ ತಲೆದೂಗಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ.